ಬೆಳಗಾವಿ ಲೋಕದಲ್ಲಿ ಹೆಬ್ಬಾಳ್ಕರ್ ಮಗನಿಗೆ ಸೋಲಾದಂತ ಹಿನ್ನೆಲೆಯಲ್ಲಿ ಚುನಾವಣೆಯಲ್ಲಿ ಬೆಳಗಾವಿ ಕ್ಷೇತ್ರದಲ್ಲಿ ಹೆಬ್ಬಾಳ್ಕರ್ ಮಗನಿಗೆ ಸೋಲಾದಂತ ಹಿನ್ನೆಲೆಯಲ್ಲಿ ಸೋಲಿನ ಬೇಸರದಲ್ಲಿ ಇದ್ದಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸಾರಿ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೆಬ್ಬಾಳ್ಕರ್ನ ನೋಡಿ ಸಾರಿ ಕಣಮ್ಮ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇಂದು ಸಿದ್ದರಾಮಯ್ಯರ ಭೇಟಿಗೆ ಆಗಮಿಸಿದ್ರು ಬೆಳಗಾವಿ ನಾಯಕರು. ಈ ಸಂದರ್ಭದಲ್ಲಿ ಸಿಎಂ ಭೇಟಿಯಾದಂತ ನೂತನ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಬೆಳಗಾವಿಯವರೆಲ್ಲ ಬಂದಿದ್ದೀವಿ. ಏನಮ್ಮ ಸಾರಿ ಅಮ್ಮ ಏನಮ್ಮ ಸಿಕ್ಕಿದ್ದು ಮೊನ್ನೆ ರಾಹುಲ್ ಗಾಂಧಿ ಬಂದಿದ್ದಾರೆ. ಬೆಳಗಾವಿಯವರೆಲ್ಲ ಬಂದಿದ್ದೀವಿ. ಏನಮ್ಮ ಸಾರಿ ಅಮ್ಮ ಏನಮ್ಮ ಸಿಕ್ಕಿದ್ದು ಮೊನ್ನೆ ರಾಹುಲ್ ಗಾಂಧಿ ಬಂದಿದ್ದಾರೆ. ಅದು ಅವರ ದೊಡ್ಡ ಗುಣ. ಅವರು ಸಮಾಧಾನ ಮಾಡಿದ್ರು. 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 ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ನೋಡಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ನೇರವಾಗಿ ಸಾರಿ ಕೇಳಿದ್ದಾರೆ. ಮತ್ತೊಂದು ಕಡೆ ನೂತನ ಸಂಸದೆಗೆ ಶುಭ ಕೂಡ ಹಾರೈಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಮಂಜುನಾಥ್, ಮಧುಸೂದನ್, ಏನು ಲೋಕಸಭಾ ಚುನಾವಣೆಯಲ್ಲಿ ಎರಡು ಪ್ರತಿಷ್ಠಿತ ಕುಟುಂಬಗಳಾದಂತಹ ಜಾರಕಿಹೊಳಿ ಒಂದು ಕುಟುಂಬ ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕುಟುಂಬ ಬೆಳಗಾವಿ ಚಿಕ್ಕೋಡಿಯಲ್ಲಿ ಸ್ಪರ್ಧೆ ಮಾಡಿತ್ತು. ಆದ್ರೆ ಬೆಳಗಾವಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ ಕೃಣಾಲ್ ಸೋತಿರುವಂತದ್ದು, ಜೊತೆಗೆ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಅವರು ಗೆದ್ದಿರುವಂತದ್ದು. ಹೀಗಾಗಿ ನಿನ್ನೆ ಬೆಳಗಾವಿ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರನ್ನ ಅವರ ಏನು ಕಾವೇರಿ ನಿವಾಸದಲ್ಲಿ ಭೇಟಿ ಮಾಡಿದ್ರು. ಈ ಸಂದರ್ಭದಲ್ಲಿ ಬೆಳಗಾವಿ ನಾಯಕರೆಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸೇರಿದಂತೆ ಬೆಳಗಾವಿಯ ಎಲ್ಲಾ ಮುಖಂಡರು ಕೂಡ ಒಟ್ಟಾಗಿ ಬಂದು ಅವರನ್ನ ಭೇಟಿ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಏನು ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ನಿವಾಸದಿಂದ ತಮ್ಮ ಕಚೇರಿಗೆ ಬಂದ ಸಂದರ್ಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೊದಲಿಗೆ ಕಾಣಿಸ್ತಾರೆ. ಆ ಸಂದರ್ಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ನೋಡಿದ ತಕ್ಷಣ ಸಿಎಂ ಸಿದ್ದರಾಮಯ್ಯ ಅವರು ಕ್ಷಮೆಯನ್ನ ಕೇಳುವಂತ ಕೆಲಸವನ್ನ ಮಾಡ್ತಾರೆ. ಸಾರಿ ಕಣಮ್ಮ ಅನ್ನೋ ಮಾತನ್ನ ಹೇಳಿರುವಂತದ್ದು. ಆ ಮೂಲಕ ಏನು ಲೋಕಸಭಾ ಚುನಾವಣೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ ಸೋಲಾಗಿದೆ, ಆ ಒಂದು ಸೋಲಿಗೆ ಸಮಾಧಾನ ಮಾಡುವಂತ ಕೆಲಸವನ್ನ ನೇರವಾಗಿ ಸಿದ್ದರಾಮಯ್ಯ ಅವರು ಮಾಡಿರುವಂತದ್ದು. ಯಾಕಂದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಚಿವರ ಪುತ್ರರನ್ನ ಸ್ಪರ್ಧೆ ಮಾಡಬೇಕು, ಅವರ ಕುಟುಂಬಸ್ಥರು ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಇತ್ತು. ಆದ್ರೆ ತಮ್ಮ ಕುಟುಂಬದ ಕುಡಿ ಸೋತಿರುವಂತದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಸಾಕಷ್ಟು ನೋವಿರುತ್ತೆ. ಹಾಗಾಗಿ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ತಮ್ಮ ಒಂದು ಏನು ಕ್ಷಮೆ ಕೇಳುವ ಮೂಲಕ ಸಮಾಧಾನ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ಆ ಮೂಲಕ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ತಮ್ಮ ಅಂದ್ರೆ ಸಿಎಂ ಸಿದ್ದರಾಮಯ್ಯ ತಾನು ಕೂಡ ನಿಮ್ಮ ನೋವಿನಲ್ಲಿ ಭಾಗಿಯಾಗಿದ್ದೇನೆ, ತಮ್ಮ ಪರವಾಗಿದ್ದೇನೆ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡಿರುವಂತದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ಬೆಳಗಾವಿಯವರೆಲ್ಲ ಬಂದಿದ್ದೀವಿ. ಏನಮ್ಮ ಸಾರಿ ಅಮ್ಮ ಏನಮ್ಮ ಸಿಕ್ಕಿದ್ದು ಮೊನ್ನೆ ರಾಹುಲ್ ಗಾಂಧಿ ಬಂದಿದ್ದಾರೆ. ಬೆಳಗಾವಿಯವರೆಲ್ಲ ಬಂದಿದ್ದೀವಿ. ಏನಮ್ಮ ಸಾರಿ ಅಮ್ಮ ಏನಮ್ಮ ಸಿಕ್ಕಿದ್ದು ಮೊನ್ನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.